ವರ್ಚುವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೆನ್ಡ್ರೈವ್ ಕೇಸ್ ಬಗ್ಗೆ ಮತ್ತೆ 3 ಆಡಿಯೋಗಳನ್ನ ವೈರಲ್ ಆಗಿವೆ. ಈಗಾಗಲೇ ದೇವರಾಜೇಗೌಡ, ಶಿವರಾಮೇಗೌಡ ಮತ್ತು ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ. ವರ್ಚುವಲ್ ಪೆನ್ಡ್ರೈವ್ ಬಗ್ಗೆ ಆಡಿಯೋ ಬಿಡುಗಡೆಯಾಗಿದ್ದು ಇದೀಗ 3 ಆಡಿಯೋಗಳು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿನ್ನೆಯಷ್ಟೇ ಎಲ್ಆರ್ ಶಿವರಾಮೇಗೌಡ ಸುದ್ದಿಗೋಷ್ಠಿಯನ್ನು ಮಾಡಿ ನನಗೂ ದೇವರಾಜೇಗೌಡಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ರು. ಒಂದೇ ಒಂದು ಬಾರಿ ಮಾತ್ರ ಅವರ ಭೇಟಿ ಮಾಡಿದ್ದು ಅಂತ ಈಗಾಗಲೇ ಶಿವರಾಮೇಗೌಡ ಹೇಳ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಆಡಿಯೋ ಕೂಡ ಈಗಾಗಲೇ ಸ್ಫೋಟಗೊಂಡಿದೆ. ಹಲೋ ಸರ್, ಕೊಡ್ತೀನಿ ನೋಡಿ. ಶಿವರಾಮೇಗೌಡ ಕೊಡಿ. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ ಹೌದಾ? ಅಲ್ಲಿ ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ಇಲ್ಲಿ ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಔಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿಕೆ ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತಣ್ಣ ನಮ್ದು. ಹೇಳಿ ಅಣ್ಣ ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ? ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಆ ತರ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗ ಅಣ್ಣ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ ಒಂದು 9 years ವ್ಯತ್ಯಾಸ ಹೇಳಿದಾಳೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು. ನಮ್ಮ BNU ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಆಯ್ತು, ಕರೆಕ್ಟ್, ಹೇಳೋದು ಕರೆಕ್ಟ್ ಬಿಡು. ಓಕೆ, ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ್ರೆ ಕರ್ಕೊ ಒಂದು ಧೈರ್ಯವಾಗಿ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಏನಾದ್ರು ಬೇರೆ ಎವಿಡೆನ್ಸಸ್ ಇಲ್ಲ? ಓಕೆ. ನನಗೀಗ 1 ನಿಮಿಷ ಆಯ್ತು. ನೀವು DK ಅವ್ರ ಜೊತೆಗೆ ಕೈ ಜೋಡಿಸೋದಿದ್ರೆ ನಿಮ್ಗೆ ಎಲ್ಪು ಮಾಡ್ತಾರೆ. ನೀವು ಯಾವ ತರ ಬೇಕೋ ಅವ್ರು ನೋಡ್ಕೊಳ್ತಾರೆ. ನಾನು ಇವತ್ತೊಂದು ಮಾತು ಹೇಳಿದೆ, ಇವತ್ತೊಂದು ಹೇಳಿದೆ, ಸಾಯಂಕಾಲ ಬರ್ತದೆ. ನಾನು BJP ನಾನು BJP ಸಂಸದನಾಗಿದ್ದೇನೆ. BJP ಇದ್ದೀನಿ, ನಾನು ಮಾಜಿ ಸಂಸದ. ನರೇಂದ್ರ ಮೋದಿಗೆ ನಾನು ಒತ್ತಾಯ ಮಾಡ್ತೀನಿ, ಇವ್ರನ್ನ ಮೊದಲು ಆಚೆ ಹಾಕ್ತೀನಿ, NDA ಇಂದ ಆಚೆ ಹಾಕ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಅದಾದ್ಮೇಲೆ BJPನ ಇನ್ನು ಮುಂದೆ ಕಟ್ಟೋದು ಹಳೆ ಮೈಸೂರಿನಲ್ಲಿ ಕನಸು. ಇವ್ರಿನ್ ಯಾವ ಕಾರಣಕ್ಕೂ ಕಟ್ಟಕ್ಕಾಗಲ್ಲ, ಮರ್ತ್ಬಿಡಿ. ನಾನು ಹೇಳಿದೆ, ನಾನು ಯಡಿಯೂರಪ್ಪನ ಮಗ ಬಂದ ಮೇಲೆ, ವಿಜಯೇಂದ್ರ ಬಂದ ಮೇಲೆ ಏನೋ ಕಟ್ತಾನೆ ಅಂತಿದ್ದೆ. ಈ ಚುನಾವಣೆಗೆ ಮಾರಾಟ ಆಗೋಯ್ತು ಅಂತ ಹೇಳಿ ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಗೌಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನನಗೆ ಬಿಡ್ಲಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ.
ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ